ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಾವು ಹೇಳ್ತಾ ಇದ್ವಿ ನಿಮಗೆ, ಅಮೆರಿಕ ಬಹುದೊಡ್ಡ ತಂತ್ರಗಾರಿಕೆಗೆ ಮುಂದಾಗ್ತಾ ಇದೆ. ಜಗತ್ತನ್ನು ಕನ್ಫ್ಯೂಸ್ ಮಾಡ್ತಿದ್ದಾರೆ. ಒಂದು ಕಡೆಗೆ ಶಾಂತಿ ಅಂತಾರೆ, ಇನ್ನೊಂದು ಕಡೆಗೆ ಭೂದಾಳಿಯನ್ನು ನಡೆಸ್ತೀವಿ, ಎಲ್ಲರನ್ನ ವಶಕ್ಕೆ ಪಡ್ಕೊಂಡ್ಬಿಡ್ತೀವಿ, ತೈಲ ನಿಕ್ಷೇಪವನ್ನು ವಶಕ್ಕೆ ಪಡ್ಕೊಂಡ್ಬಿಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಹೆಜ್ಜೆ ಇಡ್ತಾ ಇದ್ದಾರೆ. ಇದಕ್ಕೆ ಇರಾನ್ ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾ ಇದೆ? ಇರಾನ್ ಪಿತ್ತ ನೆತ್ತಿಗೇರಿದೆ. ಯಾಕಂದರೆ ಒಂದು ದೇಶದ ಅಸ್ತಿತ್ವದ ಪ್ರಶ್ನೆ ಇದು. ನಮ್ಮ ಮನೆಗೆ ಯಾರೋ ಬಂದು ಸ್ಟೇ ಆಗ್ತಾರೆ ಅಥವಾ ನಮ್ಮ ಮೇಲೆ ದಾಳಿ ಮಾಡ್ತಾರೆ ಅಂದರೆ ನಾವೇನು ಮಾಡ್ತೀವಿ? ಪ್ರತಿರೋಧ ತೋರಿಸ್ತೀವಿ. ಹಾಗೆ ಇರಾನ್ ಕೂಡ ಕೌಂಟರ್ ತೋರಿಸ್ತಾ ಇದೆ. ಇಸ್ರೇಲ್ ಹಾಗೂ ಅಮೆರಿಕ ದಾಳಿಗೆ ನಾವು ಹೆದರೋರೇ ಅಲ್ಲ, ನಮ್ಮ ಕೊನೆ ಉಸಿರಿರೋ ತನಕ ನಾವು ಹೋರಾಟ ಮಾಡ್ತೀವಿ ಅನ್ನೋದನ್ನು ತಿಳಿಸಿದ್ದಾರೆ. ಅಮೆರಿಕದ ಭೂದಾಳಿಯನ್ನು ಎದುರಿಸೋದಕ್ಕೆ ನಾವು ಸಿದ್ಧ ಇದ್ದೀವಿ ಅಂತ ಇರಾನ್ ವೀರಾವೇಶದಿಂದ ಮಾತನಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಇನ್ಫ್ಯಾಕ್ಟ್ ಇರಾನ್ನ ಸ್ಟೇಟ್ ಮಾಧ್ಯಮಗಳಿದಾವಲ್ಲ, ಅವರೆಲ್ಲರೂ ಕೂಡ ವೆಲ್ಕಮ್ ಟು ಹೆಲ್ ಅಂತ ಬರೆದುಕೊಂಡಿದ್ದಾರೆ. ಮತ್ತು ಅದೇ ಟೋನ್ನಲ್ಲಿ ಅವರ ಆ್ಯಂಕರಿಂಗ್ಗಳು ಕೂಡ ಕಾಣಿಸ್ತಾ ಇದೆ. ಆಮೇಲೆ ಅಮೆರಿಕಕ್ಕೂ ಕೂಡ ಗೊತ್ತು, ಅಷ್ಟು ಸುಲಭ ಅಲ್ಲ. ಇರಾಕನ್ನು ಈ ಹಿಂದೆ ಅಮೆರಿಕ ಹೀಗೆ ಒಂದು ಮಿಲಿಟ್ರಿ ಆಪರೇಷನ್ ಮಾಡಿ 1 ತಿಂಗಳಲ್ಲಿ ಅಲ್ಲಿನ ಅಧ್ಯಕ್ಷನೆಲ್ಲ ಎತ್ತಾಕೊಂಡು ಬಂದು ಎಕ್ಸಿಕ್ಯೂಟ್ ಎಲ್ಲ ಮಾಡಿಸಿತ್ತು. ಬಟ್ ಅಷ್ಟು ಸುಲಭ ಇಲ್ಲ ಇಲ್ಲಿ ಪರಿಸ್ಥಿತಿ. ಯಾಕಂದರೆ ಇರಾನ್ ಭೌಗೋಳಿಕವಾಗಿ ತುಂಬ ದೊಡ್ಡದು. ತೆಹರಾನ್ನ ಸುತ್ತುವರೆದು ದೊಡ್ಡ ದೊಡ್ಡ ಪರ್ವತಗಳ ಶ್ರೇಣಿ ಇದೆ. ಅದೊಳ್ಳೆ ಕಬ್ಬಿಣದ ಕವಚದ ರೀತಿ ಕೆಲಸ ಮಾಡುತ್ತೆ. ಗೆರಿಲ್ಲಾ ಮಾದರಿಯ ವಾರ್ಫೇರ್ನಲ್ಲಿ ಇರಾನ್ IRGC ಎಕ್ಸ್ಪರ್ಟ್ಸ್. ಸೊ ಅಷ್ಟು ಸುಲಭ ಇಲ್ಲ, ನಾವು ಹೆದರಲ್ಲ, ಬನ್ನಿರಿ ನಿಮಗಿದೆ ಮಾರಿ ಹಬ್ಬ ಅಂತ ಇರಾನು ಶಪಥ ಮಾಡ್ತಾ ಇದೆ. ಅಮೆರಿಕ ಏನು ಮಾಡುತ್ತೆ? ಅಮೆರಿಕನೂ ಸುಲಭಕ್ಕೆ ಸೋಲೋ ವಿಚಾರ ಅಲ್ಲ, ಯಾಕಂದರೆ ಜಗತ್ತಿನ ಮುಂದೆ ಮುಖಭಂಗ ಆಗ್ಬಿಡುತ್ತೆ ಅವ್ರಿಗೆ. ಹೀಗಾಗಿ ಏನಾಗುತ್ತೆ ಇವತ್ತೇನು ಕಾದಿದೆ, ಯಾರಿಗೆ ಮಾರಿ ಹಬ್ಬ ಕಾದಿದೆ ಅನ್ನೋದು ಪ್ರಶ್ನೆ. ಮಧ್ಯಪ್ರಾಚ್ಯದ ಶಾಂತಿ ಭಂಗ ಆಗಿ 1 ತಿಂಗಳಾಗಿದೆ. ಇಸ್ರೇಲ್ನಂತೂ ಸದ್ಯಕ್ಕೆ ಅಮೆರಿಕ ಮಾತನ್ನು ಕೇಳೋ ಮನಸ್ಥಿತಿನಲ್ಲೇ ಇಲ್ಲ. ಯಾಕಂದರೆ ಅಮೆರಿಕ ಹೇಳ್ತು ಅಂತ ಇಸ್ರೇಲ್ ನಿಲ್ಲಿಸ್ಬಿಟ್ರೆ ಯುದ್ಧನ ಏನು ಗಳಿಸ್ದಂಗೆ ಆಗುತ್ತೆ ಅವರು?